ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದರೆ ಒಂದು ಅಭಿನಂದನೆ ಸಲ್ಲಿಸಿದೆ ನಿಮಗೆ. ಹೆಂಗೆ ಅನ್ನಿಸ್ತು ನಿಮಗೆ? ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲಿಂದ ಬಹಳಷ್ಟು ಜನ ಬಂದಿದ್ದಾರೆ, ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ. ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯಿತು? ನಾನು ನೋಡಿದ್ದಿಲ್ಲಕ್ಕ, ನನ್ನ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತು ಅವ್ರು ಇಲ್ಲಿ ನಮ್ಮ ದೋಸ್ತ ಫೋನ್ ಹಚ್ಚಿ ಏ ನೋ ಹಿಂಗೆ ಹಂಗೆ ಹಾಕ್ಯಾರಂದ್ರೆ ಭಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು. ಅಷ್ಟ, ಮತ್ತೇನಿಲ್ಲ. ಥ್ಯಾಂಕ್ ಯು. ಓಕೆ, ಆಲ್ಮೋಸ್ಟ್ ನಾವೆಲ್ಲ ಟಾಪಿಕ್ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ, ಅವ್ರು ಸ್ವಲ್ಪ ನನಗೆ ಪರಿಚಯ ಮಾಡಿಸ್ಕೊಡ್ರಿ ಸರ್. ನಿನ್ ಮದ್ವೆ ಕರ್ಕೊಂಬರ್ತಾರ. ಮದುವೆ ಮಂತ್ರ ಅವ್ರ ಬಾಯಾಗ ಹೇಳಿಸ್ಬಿಡ. ಹನುಮಂತ ಈಗ ತಾಳಿ ಕಟ್ಟೋ ಸಮಯ, ಮಕ್ಕಳಿ ಮುಚ್ಕೊಂಡು ತಾಳಿ ಅಲ್ಲ ಅಲ್ಲ ಅಲ್ಲ, ಇದು ತಾಳಿ ಕಟ್ಟೋ ಸಮಯ, ಸೂಕ್ತ ಕಾರಣ ಕೊಡು. ಇನ್ನೊಂದು ವಿಷಯ, ಇದ್ರ ಮೂಲಕ ನಾವು ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟಲ್ಲಿ ಕೂರ್ತಾ ಇರೋದು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿಗೆ, ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನಾವೇನೋ ಮಾಡ್ತೀವಿ, ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಲ್ಡ್ ಕಾರ್ಡ್ಗೆ ಬರೋಗೂ ಪ್ರಕಾಶ್ ಅವ್ರಿಗೆ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ, ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ. ನಾನು ಹೇಳಿದ್ದೆ, ಸರ್ ಇಲ್ಲ ಸರ್, ನೀವು ಅಂದ್ಕೊಂಡಷ್ಟು ಒಳ್ಳೆಯನಲ್ಲ ಸರ್, ನಾನು ಕೆಟ್ಟವನೇ ಅಂತ. ಅದನ್ನು ಒಳಗೋಗಿ ನಾನು ಪ್ರೂವ್ ಮಾಡಿಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ವಿ ಆರ್ ಆಲ್ ವೆರಿ, ಐ ಮೀನ್ ಏನು ಹೇಳೋಕ್ಕದು ವರ್ಡ್ಸ್ ಇಲ್ಲ. ಯಾಕಂದರೆ ಇಂಥ ಒಳ್ಳೆ ಫೇಮು ಶಾರ್ಟ್ ಪೀರಿಯಡಲ್ಲಿ, ಇಂಥ ಒಳ್ಳೆ ಫೇಮು, ಇಷ್ಟು ಜನ ಪ್ರೀತಿ, ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಕಲರ್ಸ್ ಚಾನಿಂದ, ಪ್ರಕಾಶ್ ಸರ್ ಇಂದ, ಸುದೀಪ್ ಸರ್ ಇಂದ ಸಾಧ್ಯ ಆಯಿತು ಹೊರತು. ವಿ ಆರ್ ಆಲ್ವೇಸ್, ಯಾವತ್ತಿದ್ರೂ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಂದು ಹೇಳಬೇಕು, ಒಂದಷ್ಟು ಸಿನಿಮಾಗಳು ಮಾಡಿದ್ರು ಒಂದು ದೊಡ್ಡ ಅಣ್ಣ ಅದೇ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ, ಹೆಂಗೆ ಮಾತಾಡ್ಬೇಕನ್ನೋದು ಕಲ್ತೆ. ಈಗ ನೋಡಿ ಹೂ ಅನ್ಕೊಂತ ಕುಂತಾನಿಲ್ಲ ಅಣ್ಣ. ಇದ್ದೆ ಅಣ್ಣ, ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ, ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಎಲ್ಲರೂ ಮಾತಾಡ್ದಾಗಲಿ, ಅಲ್ಲಿ ಸ್ವಲ್ಪ ತಿದ್ಕೊಂಡೆ ಅಣ್ಣ. ದೋಸ್ತಂದು ನಂದು ಒಂದ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ. ನಮ್ಮ ಮನುಷ್ಯನಾಗ ಇಟ್ಕೊಂತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ. ಆತನು ಒಳ್ಳೆ ದೋಸ್ತ, ಹಂಗಾಗಿ ನಂದ ಒಂದು ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ. ನಾವೆಲ್ಲ ಕೆಟ್ಟವ್ರಾ?